2014ರಲ್ಲಿ ಭಾರತ ಹೇಗಿತ್ತು ಮತ್ತು ಈಗ 2026ರಲ್ಲಿ ಭಾರತ ಎಲ್ಲಿಗೆ ಬಂದಿದೆ? ಇದು ಕೇವಲ ರೋಡ್ಸ್, ಬ್ರಿಡ್ಜಸ್, ಏರ್ಪೋರ್ಟ್ ಕಟ್ಟಿದ ಕಥೆಯಲ್ಲ. ಇದು ಡಿಜಿಟಲ್ ಇಂಡಿಯಾ, UPI, ಹೈವೇಸ್, ರೈಲ್ವೇಸ್, ಮ್ಯಾನುಫ್ಯಾಕ್ಚರಿಂಗ್, ಡಿಫೆನ್ಸ್, ಸ್ಪೇಸ್, ರಿನ್ಯೂವಬಲ್ ಎನರ್ಜಿ, ವೆಲ್ಫೇರ್ ಸ್ಕೀಮ್ ಮತ್ತು ಗ್ಲೋಬಲ್ ಇನ್ಫ್ಲುಯೆನ್ಸ್ ಎಲ್ಲವೂ ಸೇರಿರುವ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಸ್ಟೋರಿ. ಆದರೆ ಭಾರತ ನಿಜವಾಗಿಯೂ ಡೆವಲಪ್ಡ್ ಕಂಟ್ರಿ ಆಗಿಬಿಟ್ಟಿದೆಯಾ ಅಥವಾ ಇನ್ನೂ ತುಂಬ ಡಿಸ್ಟೆನ್ಸ್ ಹೋಗಬೇಕಾಗಿದೆಯಾ? ಇವತ್ತು 2014ರಿಂದ 2026ರವರೆಗೆ ಭಾರತದ ಡೆವಲಪ್ಮೆಂಟ್ ಜರ್ನಿಯನ್ನು ಸೆಕ್ಟರ್ ಬೈ ಸೆಕ್ಟರ್ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಮೊದಲನೇದಾಗಿ ಎಕನಾಮಿಗೆ ಬರೋಣ. ಎಕನಾಮಿಯಲ್ಲಿ 2014 ನಂತರ ಭಾರತದ ಎಕನಾಮಿಯಲ್ಲಿ ದೊಡ್ಡ ಸ್ಟ್ರಕ್ಚರಲ್ ಚೇಂಜಸ್ ಆಗಿವೆ. ವರ್ಲ್ಡ್ ಬ್ಯಾಂಕ್ ಡೇಟಾ ಪ್ರಕಾರ ಭಾರತದ ರಿಯಲ್ GDP 2016ರಲ್ಲಿ ಸುಮಾರು $2.28 ಟ್ರಿಲಿಯನ್ ಇತ್ತು. 2025ಕ್ಕೆ ಅದು ಸುಮಾರು $3.69 ಟ್ರಿಲಿಯನ್ ಮಟ್ಟಕ್ಕೆ ಏರಿದೆ. ಕೋವಿಡ್-19 ಸಮಯದಲ್ಲಿ ಎಕನಾಮಿಗೆ ದೊಡ್ಡ ಶಾಕ್ಸ್ ಬಂತು, ಆದರೆ ನಂತರ ರಿಕವರಿ ವೇಗವಾಗಿ ನಡೆಯಿತು. ಇವತ್ತು ಇಂಡಿಯಾ ವಿಶ್ವದ ಪ್ರಮುಖ ದೊಡ್ಡ ಎಕನಾಮಿಕ್ಸ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ GDP ಗ್ರೋತ್ ಮಾತ್ರ ಅನ್ನೋದೇ ಒಂದು ಡೆವಲಪ್ಮೆಂಟ್ ಅಲ್ಲ. ಪರ್ ಕ್ಯಾಪಿಟಲ್ ಇನ್ಕಮ್, ಎಂಪ್ಲಾಯ್ಮೆಂಟ್, ಪ್ರೊಡಕ್ಟಿವಿಟಿ, ಇನ್ಇಕ್ವಾಲಿಟಿ, ಎಜುಕೇಷನ್ ಮತ್ತು ಹೆಲ್ತ್ ಕೇರ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಅಂದರೆ ಎಕನಾಮಿ ದೊಡ್ಡದಾಗುತ್ತಿದೆ, ಆದರೆ ಅದರ ಬೆನಿಫಿಟ್ ಪ್ರತಿಯೊಬ್ಬರಿಗೂ ಸಮಾನವಾಗಿ ತಲುಪುತ್ತಿವೆಯೇ ಎಂಬುದು ಇನ್ನೂ ದೊಡ್ಡ ಪ್ರಶ್ನೆ. ಇನ್ನು ಎರಡನೇದು ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್ ಆ್ಯಂಡ್ ಹೈವೇಸ್ ಬಗ್ಗೆ ನೋಡೋಣ. 2014 ನಂತರ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅತ್ಯಂತ ವಿಸಿಬಲ್ ಚೇಂಜಸ್ ಆಗಿದೆ. 2014ರಲ್ಲಿ ನ್ಯಾಷನಲ್ ಹೈವೇ ನೆಟ್ವರ್ಕ್ ಸುಮಾರು 91,287 ಕಿಲೋಮೀಟರ್ ಇತ್ತು. 2026ರ ವೇಳೆಗೆ ಅದು ಸುಮಾರು 1,46,572 ಕಿಲೋಮೀಟರ್ ಆಗಿದೆ. ಸುಮಾರು 61% ಇನ್ಕ್ರೀಸ್ ಆಗಿದೆ. 4 ಲೇನ್ ಮತ್ತು ಎಬವ್ ನ್ಯಾಷನಲ್ ಹೈವೇಸ್ ಕೂಡ 12,371 ಕಿಲೋಮೀಟ್ರಿಂದ 45,516 ಕಿಲೋಮೀಟರ್ವರೆಗೆ ಏರಿವೆ. ಇದಲ್ಲದೆ ಸುಮಾರು 3,644 ಕಿಲೋಮೀಟರ್ ಆಕ್ಸೆಸ್ ಕಂಟ್ರೋಲ್ಡ್ ಹೈ ಸ್ಪೀಡ್ ಕಾರಿಡಾರ್ ಮತ್ತು ಎಕ್ಸ್ಪ್ರೆಸ್ ವೇ ಆಪರೇಷನಲ್ ಆಗಿವೆ. ಅಂದರೆ ಈಗ ನೀವು ಇಂಡಿಯಾದಲ್ಲಿ ಟ್ರಾವೆಲ್ ಮಾಡುವಾಗ ಎಕ್ಸ್ಪ್ರೆಸ್ ವೇ, ಟನಲ್ಸ್, ಬ್ರಿಡ್ಜಸ್, ರಿಂಗ್ ರೋಡ್ಸ್ ಇವೆಲ್ಲ ಹೆಚ್ಚು ಕಾಣಿಸ್ತವೆ. ಭಾರತ್ ಮಾಲಾ ಪರಿಯೋಜನಾ ಕೂಡ ಫ್ರೈಟ್ ಮೂವ್ಮೆಂಟ್ ಮತ್ತು ಎಕನಾಮಿಕ್ ಕಾರಿಡಾರ್ಗೆ ಮೇಜರ್ ಪುಷ್ ನೀಡಿದ್ದಾವೆ. ಇನ್ನು ಮೂರನೇದು ರೈಲ್ವೇಸ್ ಬಗ್ಗೆ ನೋಡೋಣ. ರೈಲ್ವೇನಲ್ಲೂ ದೊಡ್ಡ ಚೇಂಜಸ್ ಆಗಿದೆ. ರೈಲ್ವೆ ಎಲೆಕ್ಟ್ರಿಫಿಕೇಷನ್ ಅತ್ಯಂತ ವೇಗವಾಗಿ ನಡೆದಿದೆ. 2026ರ ಮಾರ್ಚ್ ವೇಳೆಗೆ ರೈಲ್ವೆ ನೆಟ್ವರ್ಕ್ನ ಸುಮಾರು 99.6% ಎಲೆಕ್ಟ್ರಿಫೈಡ್ ಆಗಿದ್ದಾವೆ. ಮತ್ತೊಂದು ದೊಡ್ಡ ಚೇಂಜಸ್ ಏನಂದರೆ ಒಂದೇ ಭಾರತ್ ಟ್ರೈನ್ಸ್ ಇಂಡಿಯಾ ಮಾಡರ್ನ್ ರೈಲ್ವೆ ಇಮೇಜ್ಗೆ ಒಂದು ಸಿಂಬಲ್ ಆಗಿದೆ. ಹೈ ಸ್ಪೀಡ್ ಕನೆಕ್ಟಿವಿಟಿ, ಬೆಟರ್ ಇಂಟೀರಿಯರ್, ಮಾಡರ್ನ್ ಟೆಕ್ನಾಲಜಿ ಇವು ಪ್ಯಾಸೆಂಜರ್ ಎಕ್ಸ್ಪೀರಿಯನ್ಸ್ ಬದಲಾಯಿಸುತ್ತಿದ್ದಾವೆ. 2026ರ ವೇಳೆಗೆ 162 ವಂದೇ ಭಾರತ್ ಸರ್ವೀಸಸ್ ಆಪರೇಷನಲ್ ಆಗಿದ್ದಾವೆ ಅಂತ ಸರ್ಕಾರದ ಡೇಟಾ ಹೇಳ್ತಿದೆ. ಇದರ ಜೊತೆಗೆ ರೈಲ್ವೆ ಸ್ಟೇಷನ್ಸ್ ಮಾಡರ್ನೈಜೇಷನ್, ಕವಚ್ ಸೇಫ್ಟಿ ಸಿಸ್ಟಮ್, ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಸ್ ಮುಂತಾದವುಗಳಿಗೂ ಫೋಕಸ್ ಬಂದಿದೆ. ಇನ್ನು ನಾಲ್ಕನೇದು ಏರ್ಪೋರ್ಟ್ ಮತ್ತು ಏವಿಯೇಷನ್ ಬಗ್ಗೆ. ಒಂದು ಕಾಲದಲ್ಲಿ ಏರ್ ಟ್ರಾವೆಲ್ ಮಿಡಲ್ ಕ್ಲಾಸ್ಗೆ ಕೂಡ ಲಕ್ಸುರಿ ಅನ್ನಿಸ್ತಿತ್ತು. ಆದರೆ ರೀಜನಲ್ ಕನೆಕ್ಟಿವಿಟಿ ಹೆಚ್ಚಿಸಲು ಉಡೇ ದೇಶ್ ಕಾ ಹಮ್ ನಾಗರಿಕ್ ಸ್ಕೀಮ್ ಆರಂಭಿಸಲಾಯಿತು. ಇದರಿಂದ ಸ್ಮಾಲರ್ ಸಿಟೀಸ್ ಮತ್ತು ಟೌನ್ ಕೂಡ ಏವಿಯೇಷನ್ ನೆಟ್ವರ್ಕ್ಗೆ ಕನೆಕ್ಟ್ ಆಗಲು ಆರಂಭಿಸಿದವು. ಡಿಜಿ ಯಾತ್ರಾ ಕೂಡ ಏರ್ಪೋರ್ಟ್ ಎಕ್ಸ್ಪೀರಿಯನ್ಸ್ನಲ್ಲಿ ಟೆಕ್ನಾಲಜಿ ಬಳಕೆಯನ್ನು ಹೆಚ್ಚಿಸಿದವೆ. 2026ರ ಮೇ ವೇಳೆಗೆ ಡಿಜಿ ಯಾತ್ರಾ 38 ಏರ್ಪೋರ್ಟ್ನಲ್ಲಿ ಆಪರೇಷನಲ್ ನಡೀತಿದೆ. 9.3 ಕೋಟಿಗೂ ಹೆಚ್ಚು ಪ್ಯಾಸೆಂಜರ್ಸ್ ಇದನ್ನು ಬಳಸ್ತಿದ್ದಾರೆ ಎಂದು PIB ತಿಳಿಸಿದೆ. ಇನ್ನು ಐದನೇದು ಡಿಜಿಟಲ್ ಇಂಡಿಯಾ. ಇದರಲ್ಲಿ ಅತ್ಯಂತ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ನನ್ನ ಪ್ರಕಾರ 2014-2026 ಜರ್ನಿಯಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಡಿಜಿಟಲ್ ಇಂಡಿಯಾ. ಒಮ್ಮೆ ಒಂದು ಸಿಂಪಲ್ ಪೇಮೆಂಟ್ ಮಾಡಲು ಕ್ಯಾಶ್ ಬೇಕಾಗ್ತಿತ್ತು. ಇವತ್ತು ಒಂದು ₹10 ಪೇ ಮಾಡಬೇಕು ಅಂದರೆ UPI ಮಾಡ್ತೀವಿ ಅಂತ ಸ್ಥಿತಿಯಲ್ಲಿ ನಾವಿದ್ದೇವೆ ಈಗ. ಅಷ್ಟೇ ಅಲ್ಲ UPI ಇಂಡಿಯಾ
ಇಂಡಿಯಾದ ಡೈಲಿ ಲೈಫನ್ನೇ ಚೇಂಜ್ ಮಾಡಿಬಿಟ್ಟಿದೆ. 2026 ಮಾರ್ಚ್ನಲ್ಲಿ UPI ಸುಮಾರು 2264 ಕ್ರೋರ್ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಮಾಡಿದ್ದು, ಟ್ರಾನ್ಸಾಕ್ಷನ್ ವ್ಯಾಲ್ಯೂ 29.53 ಲ್ಯಾಕ್ ಕ್ರೋರ್ಗಿಂತ ಹೆಚ್ಚು. ಇದು ಕೇವಲ ಪೇಮೆಂಟ್ ಸಿಸ್ಟಮ್ ಅಲ್ಲ, ಇದು ಇಂಡಿಯಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡೆಲ್ ಆಗಿದೆ. ಆಧಾರ್, ಜನ್ಧನ್, ಮೊಬೈಲ್ ಈ ಮೂರನ್ನು ಸೇರಿಸಿ ಜಾಮ್ ಟ್ರಿನಿಟಿ ಅಂತ ಒಂದು ಮಾಡಿದ್ದಾರೆ. ಇದರಿಂದ ಗೋರ್ಮೆಂಟ್ ಬೆನಿಫಿಟ್ಸ್ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡುವ ವ್ಯವಸ್ಥೆ ಹೆಚ್ಚು ಡಿಜಿಟಲ್ ಆಗಿಬಿಟ್ಟಿದೆ. ಜನ್ಧನ್ ಅಕೌಂಟ್ಸ್ 2015ರಲ್ಲಿ ಸುಮಾರು 14.72 ಕೋಟಿಯಿಂದ 2026ರಲ್ಲಿ 57.71 ಕೋಟಿಗೆ ಏರಿದವೆ. ಇನ್ನು 6ನೇದು ಇಂಟರ್ನೆಟ್ ಮತ್ತು 5G ಆ್ಯಕ್ಸಸ್ ಬಗ್ಗೆ. ಇಂಟರ್ನೆಟ್ ಮತ್ತು 5G ವ್ಯವಸ್ಥೆಯಲ್ಲಿ 2014ರಲ್ಲಿ ಇಂಡಿಯಾ ಇಂಟರ್ನೆಟ್ ಕನೆಕ್ಷನ್ ಸುಮಾರು 25 ಕೋಟಿ, 2025ರಲ್ಲಿ ಅದು 100 ಕೋಟಿ ದಾಟಿದೆ. ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಕೂಡ 2014ರಲ್ಲಿ 6.1 ಕ್ರೋರ್ನಿಂದ 2025ರಲ್ಲಿ ಸುಮಾರು 99.56 ಕೋಟಿಗೆ ಏರಿದೆ. 2022ರಲ್ಲಿ ಇಂಡಿಯಾದಲ್ಲಿ 5G ಲಾಂಚ್ ಆಯಿತು. 2026ರ ವೇಳೆಗೆ ಸುಮಾರು 99.9% ಡಿಸ್ಟ್ರಿಕ್ಟ್ನಲ್ಲಿ ಅವೈಲಬಲ್ ಇದ್ದು, ಪಾಪ್ಯುಲೇಷನ್ ಕವರೇಜ್ ಸುಮಾರು 85% ಎಂದು PIB ಡೇಟಾ ಹೇಳ್ತಿದೆ. ಅಂದರೆ ಇಂಡಿಯಾ ಡಿಜಿಟಲ್ ರೆವಲ್ಯೂಷನ್ ಅರ್ಬನ್ ಏರಿಯಾಗೆ ಮಾತ್ರ ಸೀಮಿತವಾಗಿಲ್ಲ, ರೂರಲ್ ಕನೆಕ್ಟಿವಿಟಿ ಕೂಡ ದೊಡ್ಡ ಫೋಕಸ್ ಆಗಿದೆ. ಇನ್ನು 7ನೇದು ಮೇಕ್ ಇನ್ ಇಂಡಿಯಾ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ. 2014 ನಂತರ ಮತ್ತೊಂದು ದೊಡ್ಡ ಫೋಕಸ್ ಏನಂತ ಅಂದರೆ, ಇಂಡಿಯಾ ಶುಡ್ ನಾಟ್ ಓನ್ಲಿ ಕನ್ಸ್ಯೂಮ್ ಪ್ರಾಡಕ್ಟ್, ಇಂಡಿಯಾ ಶುಡ್ ಮ್ಯಾನುಫ್ಯಾಕ್ಚರ್ ದೆಮ್. ಇದಕ್ಕಾಗಿ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂದರೆ PLI, ಸೆಮಿಕಂಡಕ್ಟರ್ ಮಿಷನ್ಸ್ ಮುಂತಾದ ಇನಿಷಿಯೇಟಿವ್ ಬಂದವು. ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇಂಡಿಯಾ ಪೊಸಿಷನ್ ವಿಶೇಷವಾಗಿ ಬದಲಾಗಿದೆ. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಕ್ಸ್ಪೋರ್ಟ್ ಹೆಚ್ಚಿಸುವ ಪ್ರಯತ್ನ ನಡೀತಿದೆ. ಆದರೆ ಚೈನಾ ಸ್ಕೇಲ್ಗೆ ಕಾಂಪೀಟ್ ಮಾಡಲು ಇನ್ನೂ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್, ಲಾಜಿಸ್ಟಿಕ್ಸ್ ಸ್ಕಿಲ್ಸ್ ಮತ್ತು ಹೈ ಎಂಡ್ ಕಾಂಪೊನೆಂಟ್ ಪ್ರೊಡಕ್ಷನ್ನಲ್ಲಿ ದೊಡ್ಡ ಗ್ಯಾಪ್ ಇರೋದಂತೂ ನಿಜ. ಅದಕ್ಕಾಗಿಯೇ ಆತ್ಮನಿರ್ಭರ್ ಭಾರತ ಇನ್ನೂ ಆನ್ಗೋಯಿಂಗ್ ಮಿಷನ್ ಆಗಿದೆ. ಇನ್ನು 8ನೇದು ಡಿಫೆನ್ಸಲ್ಲಿ ಇಂಪೋರ್ಟ್ನಿಂದ ಇಂಡಿಜಿನಿಯಸ್ ಪ್ರೊಡಕ್ಷನ್ ಕಡೆಗೆ ಹೇಗೆ ನಾವು ಹೋಗ್ತಾ ಇದ್ದೇವೆ ಅಂತ ಇಲ್ಲಿ ನೋಡೋಣ. ಡಿಫೆನ್ಸ್ ಕ್ಷೇತ್ರದಲ್ಲೂ ಇಂಡಿಯಾ ತನ್ನ ಡಿಪೆಂಡೆನ್ಸಿ ಕಡಿಮೆ ಮಾಡುವ ಪ್ರಯತ್ನ ಮಾಡ್ತಿದೆ. ತೇಜಸ್ ಫೈಟರ್ ಏರ್ಕ್ರಾಫ್ಟ್, INS ವಿಕ್ರಾಂತ್, ಬ್ರಹ್ಮೋಸ್, ಆಕಾಶ್, ಪಿನಾಕ, ಅರ್ಜುನ್ ಟ್ಯಾಂಕ್ ಇಂತಹ ಇಂಡಿಜಿನಿಯಸ್ ಸಿಸ್ಟಮ್ ಇಂಡಿಯಾದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಪಬಿಲಿಟೀಸನ್ನು ತೋರಿಸ್ತವೆ. ಡಿಫೆನ್ಸ್ ಎಕ್ಸ್ಪೋರ್ಟ್ ಕೂಡ ಇಂದಿನ ದಶಕಕ್ಕಿಂತ ಬಹಳ ಹೆಚ್ಚಾಗಿದೆ. ಆದರೆ ಅಡ್ವಾನ್ಸ್ಡ್ ಎಂಜಿನ್ಸ್, ಕ್ರಿಟಿಕಲ್ ಟೆಕ್ನಾಲಜೀಸ್ ಮತ್ತು ಕೆಲವು ಹೈ ಎಂಡ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಇಂಡಿಯಾ ಇನ್ನೂ ಫಾರಿನ್ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಜರ್ನಿ ಇಂಪ್ರೆಸಿವ್ ಬಟ್ ಮಿಷನ್ ಇನ್ಕಂಪ್ಲೀಟ್ ಅಂತ. 9ನೇದು ಸ್ಪೇಸ್ ಸೆಕ್ಟರ್ಗೆ. ಇಂಡಿಯಾ ಗ್ಲೋಬಲ್ ರೆಪ್ಯುಟೇಷನ್ ಸ್ಪೇಸ್ ಸೆಕ್ಟರಲ್ಲಿ ತುಂಬ ಚೆನ್ನಾಗಿದೆ. 2014 ನಂತರ ಇಸ್ರೋ ಕೂಡ ಹಲವಾರು ಹಿಸ್ಟಾರಿಕ್ ಮಿಷನ್ ನಡೆಸಿದೆ. ಮಾಮ್ ಮಿಷನ್ ಅಂದರೆ ಮಾರ್ಸ್ ಆರ್ಬಿಟರ್ ಮಿಷನ್ನ ಲೆಗಸಿ ಮುಂದುವರಿತಿದೆ. ಚಂದ್ರಯಾನ್ 3 ಮೂಲಕ ಇಂಡಿಯಾ ಮೂನ್ನ ಸೌತ್ ಪೋಲಾರ್ ರೀಜನ್ ಸಮೀಪ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಮೊದಲ ದೇಶವಾಯಿತು. ಆದಿತ್ಯ L1 ಮೂಲಕ ಸನ್ ಅಬ್ಸರ್ವೇಷನ್ ಮಿಷನ್ ಕೂಡ ಆರಂಭವಾಯಿತು. ಇದರ ಜೊತೆಗೆ ಪ್ರೈವೇಟ್ ಸ್ಪೇಸ್ ಸೆಕ್ಟರ್ಗೆ ಅವಕಾಶ ಹೆಚ್ಚಾಯಿತು. ಇವತ್ತು ಇಂಡಿಯಾದ ಸ್ಪೇಸ್ ಎಕೋಸಿಸ್ಟಮ್ನಲ್ಲಿ ಪ್ರೈವೇಟ್ ಕಂಪ್ನೀಸ್ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿರೋದಂತೂ ನಿಜ. ಇನ್ನು 10ನೇದು ರಿನ್ಯೂವಬಲ್ ಎನರ್ಜಿ. ಇಂಡಿಯಾ ಡೆವಲಪ್ಮೆಂಟ್ ಜೊತೆಗೆ ಎನರ್ಜಿ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ಅದರಿಂದ ರಿನ್ಯೂವಬಲ್ ಎನರ್ಜಿ ಮೇಲೆ ದೊಡ್ಡ ಫೋಕಸ್ ಮಾಡ್ತಿದೆ. ಸೋಲಾರ್ ಪಾರ್ಕ್ಸ್, ವಿಂಡ್ ಎನರ್ಜಿ, ಗ್ರೀನ್ ಹೈಡ್ರೋಜನ್, ರೂಫ್ ಟಾಪ್ ಸೋಲಾರ್ ಇವೆಲ್ಲ ಎಕ್ಸ್ಪ್ಯಾಂಡ್ ಆಗ್ತಿದ್ದಾವೆ. 2026 ಮಾರ್ಚ್ ವೇಳೆಗೆ ಇಂಡಿಯಾ ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿ ಸುಮಾರು 532.74 ಗಿಗಾವ್ಯಾಟ್. 2014ರಲ್ಲಿ ಸುಮಾರು 248 ಗಿಗಾವ್ಯಾಟ್ಗೆ ಹೋಲಿಸಿದರೆ 2 ಪಟ್ಟು ಹೆಚ್ಚಾಗಿದೆ. ಇಂಡಿಯಾ ತನ್ನ COP21 ಟಾರ್ಗೆಟ್ ಎಲೆಕ್ಟ್ರಿಸಿಟಿ ಕೆಪಾಸಿಟಿಯ 40% ನಾನ್ ಫಾಸಿಲ್ ಸೋರ್ಸ್ನಿಂದ ಪಡೆಯುವುದು ನಿಗದಿತ ಡೆಡ್ಲೈನ್ಗಿಂತ ಬಹಳ ಮುಂಚೆಯೇ ಸಾಧಿಸಿದೆ ಎಂದು ಗೌರ್ಮೆಂಟ್ ತಿಳಿಸಿದೆ. ಇನ್ನು 11ನೇದು ಹೌಸಿಂಗ್ ಡೆವಲಪ್ಮೆಂಟ್ ಅಂದರೆ ಜಸ್ಟ್ ಸ್ಕ್ರ್ಯಾಪರ್ಸ್ ಮಾತ್ರ ಅಲ್ಲ. ಒಬ್ಬ ಪೂರ್ ಫ್ಯಾಮಿಲಿಗೆ ಒಂದು ಪುಕ್ಕ ಹೌಸ್ ಸಿಗುವುದು ಡೆವಲಪ್ಮೆಂಟೇ. ಪ್ರಧಾನಮಂತ್ರಿ ಆವಾಸ್ ಯೋಜನಾ ಮೂಲಕ ರೂರಲ್ ಮತ್ತು ಅರ್ಬನ್ ಹೌಸಿಂಗ್ಗೆ ದೊಡ್ಡ ಪುಷ್ ನೀಡಲಾಗಿದೆ. ಅದೇ ರೀತಿ ಸ್ವಚ್ಛ ಭಾರತ್ ಮಿಷನ್ ಟಾಯ್ಲೆಟ್ ಮತ್ತು ಸ್ಯಾನಿಟೇಷನ್ ಆಕ್ಸೆಸ್ ಮೇಲೆ ದೊಡ್ಡ ಕ್ಯಾಂಪೇನ್ ನಡೆಸಿತು.
ಉಜ್ವಲ್ ಯೋಜನ್ ರೂರಲ್ ಹೌಸ್ ಹೋಲ್ಡ್ನಲ್ಲಿ LPG ಆಕ್ಸೆಸ್ ಹೆಚ್ಚಿಸುವ ಗುರಿ ಹೊಂದಿತ್ತು. ಇನ್ನು 12ನೇದು ವಾಟರ್ ಬಗ್ಗೆ. ವಾಟರ್ನಲ್ಲಿ ಜಲ್ ಜೀವನ್ ಮಿಷನ್. ಗ್ರಾಮೀಣ ಭಾರತದಲ್ಲಿ ಡ್ರಿಂಕಿಂಗ್ ವಾಟರ್ ಆಕ್ಸೆಸ್ ಕೂಡ ಮೇಜರ್ ಇಶ್ಯೂ ಆಗಿತ್ತು. ಜಲ್ ಜೀವನ್ ಮಿಷನ್ ಮೂಲಕ ರೂರಲ್ ಹೌಸ್ ಹೋಲ್ಡ್ಗೆ ಟ್ಯಾಪ್ ವಾಟರ್ ಕನೆಕ್ಷನ್ ಹೆಚ್ಚಿಸುವ ಪ್ರಯತ್ನ ನಡೆಯಿತು. ಇದು ಡೆವಲಪ್ಮೆಂಟ್ನ ಒಂದು ಬೇಸಿಕ್ ಬಟ್ ವೆರಿ ಇಂಪಾರ್ಟೆಂಟ್ ಡೈಮೆನ್ಷನ್. ಯಾಕಂದರೆ ಹೈವೇ ಕಾಣುವುದಿಲ್ಲದಿದ್ದರೂ ಒಬ್ಬ ಗ್ರಾಮೀಣ ಮಹಿಳೆ ಪ್ರತಿದಿನ ಹಲವು ಕಿಲೋಮೀಟರ್ಸ್ ನೀರಿಗಾಗಿ ನಡೆಯಬೇಕಾಗದಿದ್ದರೆ ಅದು ಡೆವಲಪ್ಮೆಂಟೇ. ಇನ್ನು 13ನೇದು ಹೆಲ್ತ್ ಕೇರ್ ಸಿಸ್ಟಮಲ್ಲಿ. ಹೆಲ್ತ್ ಕೇರ್ನಲ್ಲಿ ಕೂಡ ಹಲವಾರು ರಿಫಾರ್ಮ್ಸ್ ಬಂದಿದೆ. ಆಯುಷ್ಮಾನ್ ಭಾರತ್ ಮೂಲಕ ಎಲಿಜಿಬಲ್ ಫ್ಯಾಮಿಲೀಸ್ಗೆ ಹೆಲ್ತ್ ಇನ್ಶೂರೆನ್ಸ್ ಆರ್ ಅಸಿಸ್ಟೆನ್ಸ್ ನೀಡುವ ದೊಡ್ಡ ಫ್ರೇಮ್ವರ್ಕ್ ನಿರ್ಮಿಸಲಾಯಿತು. ಕೋವಿಡ್-19 ಸಮಯದಲ್ಲಿ ಇಂಡಿಯಾ ಮ್ಯಾಸಿವ್ ವ್ಯಾಕ್ಸಿನೇಷನ್ ಕ್ಯಾಂಪೇನ್ ನಡೆಸಿತ್ತು. ಡಿಜಿಟಲ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬೆಳೆಯುತ್ತಿದೆ. ಆದರೆ ಇಲ್ಲಿ ಚಾಲೆಂಜಸ್ ಇನ್ನೂ ಇದ್ದಾವೆ. ಗೋರ್ಮೆಂಟ್ ಹಾಸ್ಪಿಟಲ್ ಮೇಲೆ ಪ್ರೆಷರ್, ಡಾಕ್ಟರ್ ಪೇಷಂಟ್ ರೇಷಿಯೋ, ರೂರಲ್ ಹೆಲ್ತ್ ಕೇರ್, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್, ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ಹೆಲ್ತ್ ಕೇರ್ನಲ್ಲಿ ಪ್ರೋಗ್ರೆಸ್ ಇದೆ, ಆದರೆ ಡೆವಲಪ್ಡ್ ಕಂಟ್ರಿ ಸ್ಟ್ಯಾಂಡರ್ಡ್ಸ್ ತಲುಪಲು ಇನ್ನೂ ತುಂಬ ದೂರ ಹೋಗಬೇಕಾಗಿದೆ. ಇನ್ನು 14ನೇದು ಎಜುಕೇಷನಲ್ಲಿ ಪ್ರಮುಖ ಡೆವಲಪ್ಮೆಂಟ್ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020. ಸ್ಕೂಲ್ ಎಜುಕೇಷನಲ್ಲಿ ಫೌಂಡೇಶನಲ್ ಲರ್ನಿಂಗ್, ಸ್ಕಿಲ್ ಡೆವಲಪ್ಮೆಂಟ್, ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಮತ್ತು ಟೆಕ್ನಾಲಜಿ ಇಂಟಿಗ್ರೇಷನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ನೀಡಲಾಯಿತು. ದೀಕ್ಷಾ, ಸ್ವಯಂ, PM ಇ-ವಿದ್ಯಾ ಮುಂತಾದ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಜುಕೇಷನ್ ಆಕ್ಸೆಸ್ ಹೆಚ್ಚಿಸಲು ಬಳಸಲಾಗ್ತಿದೆ. ಆದರೆ ಕ್ವಾಲಿಟಿ ಎಜುಕೇಷನ್, ಗೋರ್ಮೆಂಟ್ ಸ್ಕೂಲ್ಸ್ ಇನ್ಫ್ರಾಸ್ಟ್ರಕ್ಚರ್, ಲರ್ನಿಂಗ್ ಔಟ್ಕಮ್ಸ್ ಮತ್ತು ಎಂಪ್ಲಾಯ್ಮೆಂಟ್ ಓರಿಯೆಂಟೆಡ್ ಸ್ಕಿಲ್ಸ್ ಇನ್ನೂ ಮೇಜರ್ ಚಾಲೆಂಜಸ್ ಆಗಿ ಉಳಿದುಬಿಟ್ಟಿದ್ದಾವೆ. ಇನ್ನು 15ನೇದು ವುಮನ್ ಎಂಪವರ್ಮೆಂಟ್. ವುಮನ್ ಫೋಕಸ್ಡ್ ಸ್ಕೀಮ್ಸ್ ಕೂಡ ದೊಡ್ಡ ಸ್ಕೇಲ್ನಲ್ಲಿ ನಡೆದಿದೆ. ಬೇಟಿ ಬಚಾವ್, ಬೇಟಿ ಪಢಾವ್, ಉಜ್ವಲ್, ಮುದ್ರಾ, ಜನ್ಧನ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇವೆಲ್ಲವೂ ವುಮನ್ ಪಾರ್ಟಿಸಿಪೇಷನ್ ಮತ್ತು ಫಿನಾನ್ಷಿಯಲ್ ಇನ್ಕ್ಲೂಷನ್ ಹೆಚ್ಚಿಸುವ ಗುರಿ ಹೊಂದಿದೆ. ಆದರೆ ವುಮನ್ಸ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್, ಸೇಫ್ಟಿ, ಈಕ್ವಲ್ ಅಪಾರ್ಚುನಿಟೀಸ್ ಮತ್ತು ಪೊಲಿಟಿಕಲ್ ಆರ್ ಎಕನಾಮಿಕ್ ರೆಪ್ರೆಸೆಂಟೇಷನ್ ಇನ್ನೂ ಇಂಪಾರ್ಟೆಂಟ್ ಇಶ್ಯೂ ಆಗಿ ಇದ್ದಾವೆ. ಇನ್ನು 16ನೇದು ಅಗ್ರಿಕಲ್ಚರ್ ಬಗ್ಗೆ ನೋಡೋಣ. ಅಗ್ರಿಕಲ್ಚರ್ನಲ್ಲಿ PM ಕಿಸಾನ್, ಸಾಯಿಲ್ ಹೆಲ್ತ್ ಕಾರ್ಡ್, ಇ-ನ್ಯಾಮ್, ಕ್ರಾಪ್ ಇನ್ಶೂರೆನ್ಸ್, ಇರಿಗೇಷನ್ ಪ್ರೋಗ್ರಾಮ್ಸ್, ಅಗ್ರಿ ಇನ್ಫ್ರಾಸ್ಟ್ರಕ್ಚರ್, ಡ್ರೋನ್ ಟೆಕ್ನಾಲಜಿ ಇವುಗಳ ಮೇಲೆ ಫೋಕಸ್ ಬಂದಿದೆ. PM ಕಿಸಾನ್ ಮೂಲಕ ಎಲಿಜಿಬಲ್ ಫಾರ್ಮರ್ಸ್ ಫ್ಯಾಮಿಲಿಗೆ ಡೈರೆಕ್ಟ್ ಇನ್ಕಮ್ ಸಪೋರ್ಟ್ ನೀಡಲಾಗ್ತಿದೆ. ಆದರೆ ಫಾರ್ಮರ್ಸ್ ಇನ್ಕಮ್, ಕ್ಲೈಮೇಟ್ ಚೇಂಜ್, ವಾಟರ್ ಸ್ಕ್ಯಾರ್ಸಿಟಿ, ಮಾರ್ಕೆಟ್ ಪ್ರೈಸಸ್ ಮತ್ತು ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಇನ್ನೂ ದೊಡ್ಡ ಚಾಲೆಂಜಸ್ ಹಾಗೆ ಇದ್ದಾವೆ. ಇನ್ನು 17ನೇದು ಇಂಡಿಯಾಸ್ ಗ್ಲೋಬಲ್ ಪೊಸಿಷನ್. 2014ರಿಂದ ಫಾರಿನ್ ಪಾಲಿಸಿ ಕೂಡ ಹೆಚ್ಚು ವಿಸಿಬಲ್ ಆಗಿದೆ. ಇಂಡಿಯಾ G20 ಪ್ರೆಸಿಡೆನ್ಸಿ ನಡೆಸಿತು. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಲೀಡರ್ಶಿಪ್ ನೀಡಿತ್ತು. ಕ್ವಾಡ್ನಲ್ಲಿ ಆ್ಯಕ್ಟಿವ್ ರೋಲ್, ಗ್ಲೋಬಲ್ ಸೌತ್ ಲೀಡರ್ಶಿಪ್ಗೆ ಎಂಫಸೈಸ್ ಮಾಡಿದ್ದು. ಮಿಡಲ್ ಈಸ್ಟ್, US, ಯುರೋಪ್, ರಷ್ಯಾ ಮತ್ತು ಗ್ಲೋಬಲ್ ಸೌತ್ ಜೊತೆ ಸ್ಟ್ರಾಟಜಿಕ್ ರಿಲೇಷನ್ಶಿಪ್ ಮೇಂಟೈನ್ ಮಾಡಲು ಪ್ರಯತ್ನ ಮಾಡ್ತಿದೆ. ಕೋವಿಡ್ ಸಮಯದಲ್ಲಿ ವ್ಯಾಕ್ಸಿನ್ ಮೈತ್ರಿ ಮೂಲಕ ಹಲವು ದೇಶಗಳಿಗೆ ವ್ಯಾಕ್ಸಿನ್ ಸಪ್ಲೈ ಮಾಡಿತ್ತು. ಇದರ ಪರಿಣಾಮವಾಗಿ ಇಂಡಿಯಾ ತನ್ನ ಡಿಪ್ಲೊಮ್ಯಾಟಿಕ್ ಇನ್ಫ್ಲೂಯೆನ್ಸ್ ಹೆಚ್ಚಿಸಲು ಪ್ರಯತ್ನಿಸ್ತಿದೆ. ಇನ್ನು 18ನೇದು ಸಿಟೀಸ್ ಮೆಟ್ರೋ ರೆವಲ್ಯೂಷನ್. 2014ರಲ್ಲಿ ಇಂಡಿಯಾ ಮೆಟ್ರೋ ನೆಟ್ವರ್ಕ್ ಸುಮಾರು 248 ಕಿಲೋಮೀಟರ್. 2026ರಲ್ಲಿ ಅದು 1155 ಕಿಲೋಮೀಟರ್ಗಿಂತ ಹೆಚ್ಚು ಆಗಿದೆ. ಮೆಟ್ರೋ ಕನೆಕ್ಟೆಡ್ ಸಿಟೀಸ್ ಕೂಡ 2025ರಿಂದ 2025ರಲ್ಲಿ 26ಕ್ಕೆ ಏರಿದೆ. ಮೆಟ್ರೋ ಕನೆಕ್ಟೆಡ್ ಸಿಟೀಸ್ ಕೂಡ 2014ರಲ್ಲಿ 5ರಿಂದ 2025ರಲ್ಲಿ 26ಕ್ಕೆ ಏರಿವೆ. ಬೆಂಗಳೂರು, ಡೆಲ್ಲಿ, ಮುಂಬೈ, ಹೈದರಾಬಾದ್, ಚೆನ್ನೈ, ಅಹಮದಾಬಾದ್ ಮುಂತಾದ ಸಿಟೀಸ್ನಲ್ಲಿ ಅರ್ಬನ್ ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ವೇಗವಾಗಿ ಎಕ್ಸ್ಪ್ಯಾಂಡ್ ಆಗಿದೆ. ಬಟ್ ಎಲ್ಲವೂ ಪರ್ಫೆಕ್ಟ್ ಆಗಿದೆಯಾ? ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕು. ಡೆವಲಪ್ಮೆಂಟ್ ಆಗಿದೆ, ಎಸ್, ಆದರೆ ಈಸ್ ಇಂಡಿಯಾ ಫುಲ್ಲಿ ಡೆವಲಪ್ಡ್? ಈ ಕ್ವಶನ್ಗೆ ನೋ, ನಾಟ್ ಎಟ್. ಯಾಕಂದರೆ ಇನ್ನೂ ಚಾಲೆಂಜಸ್ ಇದ್ದಾವೆ. ಅವುಗಳು ಯಾವಂದರೆ ಅನ್ಎಂಪ್ಲಾಯ್ಮೆಂಟ್ ಮತ್ತು ಕ್ವಾಲಿಟಿ ಜಾಬ್ಸ್, ಇನ್ಕಮ್ ಇನ್ಇಕ್ವಾಲಿಟಿ, ರೂರಲ್ ಅರ್ಬನ್ ಗ್ಯಾಪ್,
ಪೊಲ್ಯೂಷನ್, ಏರ್ ಕ್ವಾಲಿಟಿ, ಎಜುಕೇಷನ್ ಕ್ವಾಲಿಟಿ, ಹೆಲ್ತ್ ಕೇರ್ ಆಕ್ಸೆಸಿಬಿಲಿಟಿ, ಅಗ್ರಿಕಲ್ಚರ್ ಡಿಸ್ಟ್ರೆಸ್, ಅರ್ಬನ್ ಕಂಜೆಷನ್, ಸ್ಕಿಲ್ ಡೆವಲಪ್ಮೆಂಟ್, ಫೀಮೇಲ್ ವರ್ಕ್ಫೋರ್ಸ್ ಪಾರ್ಟಿಸಿಪೇಷನ್. ಮತ್ತೊಂದು ದೊಡ್ಡ ಚಾಲೆಂಜ್ ಪಾಪ್ಯುಲೇಷನ್ಗೆ ಬೇಕಾದಷ್ಟು ಹೈ ಕ್ವಾಲಿಟಿ ಜಾಬ್ಸ್ ಕ್ರಿಯೇಟ್ ಮಾಡುವುದು. ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡುವುದು ರಿಲೇಟಿವ್ಲಿ ಈಸಿಯರ್, ಆದರೆ ಮಿಲಿಯನ್ಸ್ ಆಫ್ ಯಂಗ್ ಇಂಡಿಯನ್ಸ್ಗೆ ಪ್ರೊಡಕ್ಟಿವಿಟಿ, ವೆಲ್ ಪೇಡ್ ಜಾಬ್ಸ್ ಕ್ರಿಯೇಟ್ ಮಾಡುವುದು ನೆಕ್ಸ್ಟ್ ಬಿಗ್ ಚಾಲೆಂಜ್. ಹಾಗಾದರೆ 2014ರಿಂದ 2026ವರೆಗೆ ಇಂಡಿಯಾದ ಜರ್ನಿಯನ್ನು ಒಂದು ಸೆಂಟೆನ್ಸ್ನಲ್ಲಿ ಹೇಗೆ ಹೇಳಬಹುದು? ಇಂಡಿಯಾ ಇಸ್ ಟ್ರಾನ್ಸ್ಫಾರ್ಮ್ಡ್ ಸಿಗ್ನಿಫಿಕೆಂಟ್ಲಿ, ಬಟ್ ಇಂಡಿಯಾ ಈಸ್ ನಾಟ್ ಫಿನಿಶ್ಡ್ ಟ್ರಾನ್ಸ್ಫಾರ್ಮಿಂಗ್ ಅಂತ ಹೇಳ್ಬೋದು. 2014ರಲ್ಲಿ ಫೋಕಸ್ ಹೆಚ್ಚಾಗಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಫಿನಾನ್ಷಿಯಲ್ ಇನ್ಕ್ಲೂಷನ್ ಮತ್ತು ಡಿಜಿಟಲ್ ಕನೆಕ್ಟಿವಿಟಿ ಮೇಲೆ ಇತ್ತು. 2026ರಲ್ಲಿ ಇಂಡಿಯಾದ ಫೋಕಸ್ AI, ಸೆಮಿಕಂಡಕ್ಟರ್, ಹೈ ಸ್ಪೀಡ್ ಇನ್ಫ್ರಾಸ್ಟ್ರಕ್ಚರ್, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್, ಗ್ರೀನ್ ಎನರ್ಜಿ, ಸ್ಪೇಸ್ ಟೆಕ್ನಾಲಜಿ, ಗ್ಲೋಬಲ್ ಸಪ್ಲೈ ಚೈನ್ ಮತ್ತು ವಿಕಸಿತ್ ಭಾರತ್ ಕಡೆಗೆ ಶಿಫ್ಟ್ ಆಗ್ತಿದೆ. ಗೌರ್ನಮೆಂಟ್ನ ಕರೆಂಟ್ ಲಾಂಗ್ ಟರ್ಮ್ ವಿಷನ್ ಏನು ಅಂತಂದರೆ ವಿಕಸಿತ್ ಭಾರತ್ 2047, ಅಂದರೆ 2026 ಅಂತ್ಯ ಅಲ್ಲ, ಇದು ಇನ್ನೊಂದು ದೊಡ್ಡ ಜರ್ನಿಯ ಬಿಗಿನಿಂಗ್ ಅಂತ ಹೇಳ್ಬೋದು. ಹಾಗಾಗಿ ಫ್ರೆಂಡ್ಸ್, 2014ರಿಂದ 2026ವರೆಗೆ ಭಾರತದಲ್ಲಿ ಚೇಂಜ್ ಆಗಿಲ್ಲ ಅಂತ ಹೇಳುವುದು ಕೂಡ ತಪ್ಪು. ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅಂತ ಹೇಳುವುದು ತಪ್ಪು. ರಿಯಾಲಿಟಿ ಮಿಡಲ್ನಲ್ಲಿ ಇದೆ. ಇಂಡಿಯಾದ ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಪೇಮೆಂಟ್, ಕನೆಕ್ಟಿವಿಟಿ, ರಿನ್ಯೂಯಬಲ್ ಎನರ್ಜಿ, ಸ್ಪೇಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಆಗಿದೆ. ಆದರೆ ಡೆವಲಪ್ಡ್ ನೇಷನ್ ಆಗಬೇಕಾದ್ರೆ GDP ಜೊತೆಗೆ GDP ಪರ್ ಕ್ಯಾಪಿಟಾ, ಜಾಬ್, ಎಜುಕೇಷನ್, ಹೆಲ್ತ್ ಕೇರ್, ಕ್ಲೀನ್ ಎನ್ವೈರನ್ಮೆಂಟ್ ಮತ್ತು ಕ್ವಾಲಿಟಿ ಆಫ್ ಲೈಫ್ ಕೂಡ ಇಂಪ್ರೂವ್ ಆಗಬೇಕು. ಅಂತಿಮವಾಗಿ ಡೆವಲಪ್ಮೆಂಟ್ ಅಂದರೆ ಒಂದು ಎಕ್ಸ್ಪ್ರೆಸ್ ವೇ ಮಾತ್ರವಲ್ಲ. ಒಬ್ಬ ಸ್ಟೂಡೆಂಟ್ಗೆ ಕ್ವಾಲಿಟಿ ಎಜುಕೇಷನ್ ಸಿಗುವುದು, ಒಬ್ಬ ಫಾರ್ಮರ್ಸ್ಗೆ ಬೆಟರ್ ಇನ್ಕಮ್ ಸಿಗುವುದು, ಒಬ್ಬ ವರ್ಕರ್ಸ್ಗೆ ಗುಡ್ ಜಾಬ್ ಸಿಗುವುದು, ಒಂದು ಫ್ಯಾಮಿಲಿಗೆ ಕ್ಲೀನ್ ವಾಟರ್ ಮತ್ತು ಹೆಲ್ತ್ ಕೇರ್ ಸಿಗುವುದು ಮತ್ತು ಪ್ರತಿಯೊಬ್ಬ ಸಿಟಿಜನ್ಗೂ ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಸಿಗುವುದು, ಅದೇ ನಿಜವಾದ ಡೆವಲಪ್ಮೆಂಟ್. 2014ರಿಂದ 2026ವರೆಗೆ ಇಂಡಿಯಾ ಹ್ಯಾಸ್ ಟ್ರಾವೆಲ್ಡ್ ಎ ಲಾಂಗ್ ಡಿಸ್ಟೆನ್ಸ್, ಆದರೆ ಡೆಸ್ಟಿನೇಷನ್ ವಿಕಸಿತ್ ಭಾರತ್ 2047. ನಮ್ಮ ಡೆಸ್ಟಿನೇಷನ್ ವಿಕಸಿತ್ ಭಾರತ್ 2047. ನೀವು ಏನು ಥಿಂಕ್ ಮಾಡ್ತೀರಾ? ಇಂಡಿಯಾ 2014ರಿಂದ 2026ವರೆಗೆ ನಿಜವಾಗಿಯೂ ಎಷ್ಟು ಡೆವಲಪ್ ಆಗಿದೆ? ನಿಮ್ಮ ಒಪಿನಿಯನ್ನು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.